ಇಂದು ಟಾಪ್ 5 ಗ್ಲೋಬಲ್ ಎಕಾನಮಿ ಆಗಿದ್ರೂ ಕೂಡ ಅಭಿವೃದ್ಧಿ ಆಗ್ತಾ ಇರತಕ್ಕಂಥ ದೇಶ ಅಂತ ಹೇಳ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಈ ದೇಶದಲ್ಲಿ 58% ಹೆಚ್ಚು ಜನಸಂಖ್ಯೆ ಕೃಷಿಯನ್ನ ಅವಲಂಬಿಸಿರ್ತಕ್ಕಂಥವರು ಮತ್ತು ಅತಿ ಹೆಚ್ಚು ಪಾಪ್ಯುಲೇಷನ್ ಇರತಕ್ಕಂಥ ಒಂದು ದೇಶ. ಈ ದೇಶ 2047ಕ್ಕೆ ಹೇಳಿದ್ರೆ 100 ವರ್ಷ ನಾವು ಯಾವ ಸ್ವತಂತ್ರ ತುಂಬುತ್ತದೋ ಆ ಒಂದು ಸಂದರ್ಭದಲ್ಲಿ ನಾವು ಇಡೀ ಪ್ರಪಂಚಕ್ಕೆ ಒಂದು ಮುಂದುವರಿದ ದೇಶ ಆಗಬೇಕು ಅಂತ ಹೇಳ್ತಕ್ಕಂಥ ಒಂದು ಚಿಂತನೆಯನ್ನ, ಒಂದು ಕನಸನ್ನ ಕಂಡು ಇವತ್ತು ಹಲವಾರು ಕಾರ್ಯಕ್ರಮಗಳನ್ನ ಈ ಭಾರತ ಸರ್ಕಾರ ಇವತ್ತು ಹಂಚಿಕೊಂಡಿದೆ. ಅದರಲ್ಲಿ ವಿಶೇಷವಾಗಿ ಉದ್ಯಮಗಳನ್ನ ಕ್ರಿಯೇಟ್ ಮಾಡತಕ್ಕಂಥದ್ದು, ಎಂಎಸ್ಎಂಇ ಅಂತ ಸಂಸ್ಥೆಗಳು, ಅದೇ ರೀತಿ ಖಾದಿ ಮತ್ತು ಖಾದಿ ಸಂಸ್ಥೆಗಳು, ಅದೇ ರೀತಿ ಪ್ರೈಮ್ ಮಿನಿಸ್ಟರ್ಸ್ ಉದ್ಯೋಗ ಒಂದು ಸಂಸ್ಥೆ ಇದೆ, ಪ್ರೋಗ್ರಾಮ್ ಇದೆ. ಅದು ಕೂಡ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನ ಹಾಕೊಂಡು ಇವತ್ತು ಕೆಲಸಗಳನ್ನು ಮಾಡ್ತಾ ಇದೆ. ಇವತ್ತು ಖಾದಿ ಮತ್ತು ಉದ್ಯೋಗ ಸಂಸ್ಥೆ ಕೂಡ ವರ್ಷಕ್ಕೆ 1 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕೆಂಬ ಉದ್ದೇಶದಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಹಲವಾರು ಕಾರ್ಯಕ್ರಮಗಳನ್ನ ಇದರಲ್ಲಿ ಹಾಕೊಂಡಿದೆ. ಆ ಎಲ್ಲ ಕಾರ್ಯಕ್ರಮ ನಿಜವಾಗ್ಲೂ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಬರೀ ಸರ್ಕಾರ ಮಾತ್ರ ಕೈಗೂ ಜೋಡಿಸಿದ್ರೆ ಸಾಲದು. ಪ್ರತಿಯೊಬ್ಬ ಪ್ರಜೆ ಕೂಡ ವಿದ್ಯಾವಂತನಾಗಬೇಕು, ಪ್ರತಿಯೊಬ್ಬ ಕೂಡ ನಾನೊಬ್ಬ ಉದ್ಯೋಗಸ್ಥನಾಗಬೇಕು, ಪ್ರತಿಯೊಬ್ಬ ಕೂಡ ನಾನು ಆರ್ಥಿಕವಾಗಿ ಸದೃಢನಾಗಬೇಕು ಅಂತಕ್ಕಂಥ ಸಂಕಲ್ಪ ಇದ್ದಾಗ ಮಾತ್ರ ಒಂದು ದೇಶಕ್ಕೆ ಆರ್ಥಿಕವಾಗಿ ನಾವು ಸದೃಢರಾಗಲಿಕ್ಕೆ ಸಾಧ್ಯ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೀನಿ.